ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಚಂದು ಓಮ್ ಕಿಚನ್ 401. ಇವತ್ತು ನಾನು ಒಂದು ಮಿಕ್ಸ್ ತರಕಾರಿ ಮತ್ತೆ ಮಿಕ್ಸ್ ಕಾಳು ಸಾಂಬಾರ್ ಮಾಡಬೇಕು ಅಂದ್ಬಿಟ್ಟು ನಿಮಗೂ ತೋರಿಸ್ಬೇಕು ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ಗೆ ನಾವು ನೋಡಿ ಮಿಕ್ಸ್ ಕಾಳು ತಗೊಂಡಿದ್ದೀನಿ, ಗೊತ್ತಾಗ್ತಿದ್ಯಾ? ಎಲ್ಲ ಬಟಾಣಿ, ಕಡಲೆ, ಗ್ರೀನ್ ಕಡಲೆ, ಅಲಸಂದ್ರೆ, ಆಮೇಲೆ ಏನಿದೆ, ಟೋಟಲ್ ಆಗಿ ನಾವು ಏನೇನು ಕಾಳಿರುತ್ತೋ ಎಲ್ಲ ಕಾಳುನು, ಹೆಸರು ಕಾಳು ಎಲ್ಲ ಮಿಕ್ಸ್ ತಗೊಂಡಿದ್ದೀವಿ. ಮತ್ತೆ ತರಕಾರಿಗಳಲ್ಲಿ ಆಲೂಗಡ್ಡೆ ತಗೊಂಡಿದ್ದೀನಿ, ಕುಂಬಳಕಾಯಿ ತಗೊಂಡಿದ್ದೀನಿ, ಬೀರೆಕಾಯಿ ತಗೊಂಡಿದ್ದೀನಿ, ಒಂದೇ ಒಂದು ಮೂಲಂಗಿ ತಗೊಂಡಿದ್ದೀನಿ, ಬದನೆಕಾಯಿ ತಗೊಂಡಿದ್ದೀನಿ. ಇಷ್ಟು ತರಕಾರಿಗಳು ತಗೊಂಡಿದ್ದೀನಿ. ಇಷ್ಟನ್ನು ನಾವು ಫಸ್ಟು ಬೇಯಿಸ್ಕೋಬೇಕು. ಆದರೆ ನಾನೇನು ಮಾಡ್ತೀನಿ ಅಂದರೆ ಈ ಕಾಳು ಮತ್ತು ಆಲೂಗಡ್ಡೆನ ಮಾತ್ರ ಬೇಯಿಸ್ಕೊತೀನಿ, ಜೊತೆಯಲ್ಲಿ ಬೇಯಿಸ್ಕೊತೀನಿ. ಇವೆಲ್ಲ ಸಪ್ರೇಟಾಗಿ ಬೇಯಿಸ್ಕೊತೀನಿ, ಯಾಕಂದರೆ ಇದು ಕಾಳು ಜೊತೆ ಹಾಕಿದ್ರೆ ನುಣ್ಣಗಾಗ್ಬಿಡುತ್ತೆ. ಅದರಿಂದ ಇದು ಸಪ್ರೇಟಾಗಿ ಬೇಯಿಸ್ಕೊಂಡು ಮಸಾಲೆ ಹಾಕಿದಾಗ ನಾನು ಈ ತರಕಾರಿಗಳನ್ನ ಹಾಕ್ಕೊತೀನಿ. ಮತ್ತು ಮಸಾಲೆಗೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ. ಮಸಾಲೆಗೆ ಒಂದು ಈರುಳ್ಳಿ ತಗೊಂಡಿದ್ದೀನಿ, ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಮತ್ತು ಇದು ಸಾಸಿವೆ, ಮೆಣಸು ಒಂದು ಮೂರು ಅಷ್ಟೇ. ನಮ್ಮ ಖಾರಕ್ಕೆ ಎಷ್ಟು ಬೇಕೋ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಒಂದು 3 ಮೆಣಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಸ್ವಲ್ಪ ಹುಣಸೆ ಹಣ್ಣು, 2 ಟೊಮೊಟೊ ತಗೊಂಡಿದ್ದೀನಿ, ಮತ್ತು ಕೊಬ್ಬರಿ ತಗೊಂಡಿದ್ದೀನಿ, ಧನಿಯಾ ಪುಡಿ ಒಂದು 1/2 ಸ್ಪೂನ್, ಸಾಂಬಾರ್ ಮಸಾಲ ಪುಡಿ ಒಂದು 2 ಸ್ಪೂನ್ ತಗೊಂಡಿದ್ದೀನಿ, ನೋಡ್ಕೊಂಡು ಹಾಕ್ಕೋಬೇಕು. 2 ಸ್ಪೂನ್ ತಗೊಂಡಿದ್ದೀನಿ. ಅರಿಶಿನ ಇಷ್ಟು ತಗೊಂಡಿದ್ದೀವಿ. ಇವಾಗ ಫಸ್ಟ್ಗೆ ಕುಕ್ಕರ್ ಇಟ್ಕೊಳ್ಳೋಣ, ಸ್ಟವ್ ಆನ್ ಮಾಡ್ಕೊಳ್ಳೋಣ. ಕುಕ್ಕರ್ ಇಟ್ಕೊತಾ ಇದ್ದೀನಿ. ಇವಾಗ ನಾವು ಕಾಳು ಹಾಕ್ಕೊಳ್ಳೋಣ. ತೊಳೆದಿಟ್ಕೊಂಡಿದ್ದೀನಿ ಕಾಳು ಹಾಕ್ಕೊತಾ ಇದ್ದೀನಿ. ತುಂಬ ಪ್ರೋಟೀನು ಇದರಲ್ಲಿ, ತುಂಬ ಪ್ರೋಟೀನ್ ಸಿಕ್ಕುತ್ತೆ ಮತ್ತು ಶಕ್ತಿ ತುಂಬ ಈ ಕಾಳಲ್ಲಿ. ಅದಕ್ಕೆ ನಾನು ವಾರಕ್ಕೊಂದ್ಸತಿ ಆದರೂ ನಾನು ಮಿಕ್ಸ್ ಕಾಳು ಸಾಂಬಾರು ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ವೆಜ್ಜಲ್ಲಿ ನಾವು ಐಟಮ್ಸ್ ತಿನ್ನೋಕ್ಕಾಗಲ್ಲ, ಬಟ್ ಈ ಥರ ಮಾಡ್ಕೊಂಡು ತಿಂದಾಗ ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ತಿ. ನಾವು ಮಕ್ಳಿಗೆ ಕೊಟ್ಟಾಗ ತುಂಬ ಚೆನ್ನಾಗಿರುತ್ತೆ. ಇವಾಗ ಆಲೂಗಡ್ಡೆ ಹಾಕ್ಕೊಳ್ಳೋಣ. ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀವಿ. ಇವಾಗ ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಇಷ್ಟೇ. ಇವಾಗ ಇದನ್ನು ನಾವು ಕುಕ್ಕರ್ ಮುಚ್ಚಿಬಿಟ್ಟು ಒಂದು 3 ವಿಸಿಲ್ ಬೇಯಿಸ್ಕೊಳ್ಳೋಣ. 3 ವಿಸಿಲ್ಲು ಬರಲಿ. ನಾವು ಮಿಕ್ಸ್ ಕಾಳೆಲ್ಲ ನೆನೆಸ್ಕೊಂಡಿದ್ದೀವಿ, ಒಂದು 4 ಅವರ್ ನಾನು ನೆನೆಸಿದ್ದೀನಿ. ಒಂದು 3 ವಿಸಿಲ್ ಬರಲಿ. ಇದು ವಿಸಿಲ್ ಬರೋ ಅಷ್ಟೊತ್ತಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಬಾಣಲಿ ಇಟ್ಕೊಂಡಿದ್ದೀನಿ ನೋಡಿ, ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅಂತಲ್ಲ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ ಎಣ್ಣೆ, ನಾನು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ. ಎಣ್ಣೆ, ತುಪ್ಪ, ಬೆಣ್ಣೆ ಎಲ್ಲ ತುಂಬ ಯೂಸ್ ಮಾಡ್ತೀನಿ ನಾನು. ಏನು ಮಾಡೋಕ್ಕಾಗಲ್ಲ, ತಿನ್ನೋಣ, ಚೆನ್ನಾಗಿರೋಣ. ಇವಾಗ ನಾನು ಮಸಾಲೆ ತೋರಿಸಿದ್ನಲ್ವಾ, ಈ ಮಸಾಲೆ ಎಲ್ಲ ಒಂದೊಂದೇ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಳ್ಳೋಣ. ಫಸ್ಟು ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಬೆಳ್ಳುಳ್ಳಿ, ಕೊಬ್ಬರಿ, ಟೊಮೊಟೊ, ಹುಣಸೆ ಹಣ್ಣು. ಹುಳಿ ಜಾಸ್ತಿ ಬೇಡ, ಮೀಡಿಯಮ್ ಆಗಿರಲಿ. ಮತ್ತು 3 ಒಣಗಿದ ಮೆಣಸಿನ್ಕಾಯಿ, ಮೆಣಸು, ಜೀರಿಗೆ, ಇಷ್ಟೇ ಮಸಾಲೆಗೆ. ಆಮೇಲೆ ಮಸಾಲೆ ರುಬ್ಬೋವಾಗ ಸಾಂಬಾರು ಪುಡಿ, ಧನಿಯಾ ಪುಡಿ ಒಂದು 1/2 ಸ್ಪೂನು, ಅರಿಶಿನ ರುಬ್ಬೋವಾಗ ಇಷ್ಟು ಹಾಕ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆಗ್ತಿದೆ. ಹಸಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಸಾಂಬಾರು. ಈ ಥರ ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟು. ಕೊಬ್ಬರಿ ಹಾಕ್ತೀವಲ್ವಾ, ಹಸಿ ಕೊಬ್ಬರಿ ಹಾಕೋ ಬದಲು ನಾವು ಈ ಥರ ಎಣ್ಣೆನಲ್ಲಿ ಫ್ರೈ ಮಾಡಿಬಿಟ್ಟು ಹಾಕ್ಕೊಂಡ್ರೆ
ನಾವು ಇವತ್ತು ಸಾಂಬಾರ್ ಮಾಡಿದ್ರೆ ನಾಳೆನೂ ಇಟ್ಕೊಂಡು ತಿನ್ಬೋದು, ಏನೂ ಆಗಲ್ಲ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂತ ಇದ್ದೀನಿ. ಇದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಮಸಾಲೆ ಫ್ರೈ ಆಗಿದೆ. ಇವಾಗ ನಾವು ಉಳಿದಿದ್ದ ತರಕಾರಿನ ಬೇಯಿಸ್ಕೊಳ್ಳೋಣ, ಹಾಗೆ ಮಸಾಲೆ ರುಬ್ಕೊಳ್ಳೋಣ. ರುಬ್ಬೋವಾಗ ಕಾಳು ಹಾಕ್ಕೋಬೇಕು, ತೋರಿಸ್ತೀನಿ ನಿಮಗೆ. ತರಕಾರಿ ಬೇಯದಕ್ಕೆ ಇಟ್ಕೊಂಡಿದ್ದೀನಿ. ಕುಂಬಳಕಾಯಿ ಸ್ವಲ್ಪ ಆಮೇಲೆ ಹಾಕ್ಕೊತೀನಿ. ನೋಡಿ, ನಾವು ಬೇಯಿಸಿಟ್ಕೊಂಡಿದ್ದೀವ ಕಾಳು, ಅದು ಸ್ವಲ್ಪ ಹಾಕ್ಕೊತ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡ್ರೆ ಟೇಸ್ಟ್ ಬರೋದು. ಕಾಳು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಸ್ವಲ್ಪ, ನಾವು ಫ್ರೈ ಮಾಡ್ಕೊಂಡಿರೋ ಮಸಾಲೆ ಜೊತೆ ಕಾಳು, ಅರಿಶಿನ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪುಡಿ, 1.5 ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಹಾಕ್ಕೊತ ಇದ್ದೀನಿ. ಸಾಂಬಾರ್ ಪುಡಿ ನಿಮ್ಮ ಖಾರಕ್ಕೆ, ನಿಮಗೆ ಸಾಂಬಾರು ಹೆಚ್ಚು ಬೇಕಾ ಕಡಿಮೆ ಬೇಕಾ ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನಾನು ಮಿಕ್ಸಿ ರುಬ್ಕೊಬರ್ತೀನಿ. ಮಸಾಲೆ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಸಾಂಬಾರ್ಗೆ ಹಾಕ್ಕೊಳ್ಳೋಣ. ತರಕಾರಿ ಒಂದು ಕಡೆ ಬೇಯ್ತಾ ಇದೆ. ಈ ಸಾಂಬಾರ್ ಕಾಳು ಜೊತೆ ಹಾಕಿ ಒಂದ್ಸತಿ ಒಂದು 2 ಮಿನಿಟ್ಸು ಅಷ್ಟು ಬೇಯಲಿ ಮಸಾಲೆ. ಆಮೇಲೆ ನಾವು ಬೇಯಿಸಿಟ್ಕೊಂಡಿರೋ ತರಕಾರಿ ಹಾಕ್ಕೊಳ್ಳೋಣ. ನೋಡಿ, ಬದನೆಕಾಯಿ, ಬೀರೆಕಾಯಿ, ಮೂಲಂಗಿ ಬೇಯ್ತಾ ಇದೆ. ಇವಾಗ ನಾವು ಇದು ಕುಂಬಳಕಾಯಿ ಹಾಕೋಣ, ಯಾಕಂದ್ರೆ ಕುಂಬಳಕಾಯಿ ಬೇಗ ಬೇಯುತ್ತೆ. ಅದಕ್ಕೆ ಇವಾಗ ಹಾಕ್ಕೊಂತ ಇದ್ದೀನಿ. ಯಾಕಂದ್ರೆ ನಮಗೆ ತರಕಾರಿ ಹಾಗೆ ಸಿಕ್ಕಿದ್ರೇನೆ ಚೆನ್ನಾಗಿರೋದು. ನುಣ್ಣಗಾಗ್ಬಿಟ್ರೆ ಒಂಥರ ಸಾಂಬಾರು ಕೆಟ್ಟೋಗುತ್ತೆ, ಚೆನ್ನಾಗಿರಲ್ಲ ಟೇಸ್ಟು. ಅದರಿಂದ ಬೇಯಲಿ. ಇವಾಗ ನಾವು ಮಸಾಲೆ ಹಾಕೋಣ. ಅಷ್ಟರಲ್ಲಿ ಮಸಾಲೆ ಸಾಂಬಾರಿಗೆ ಕಲಿಸೋಣ. ಕಾಳು ಚೆನ್ನಾಗಿ ಬೆಂದಿದೆ ನೋಡಿ, ಹಿಂಗಂದ್ರೆ ಹಂಗೆ ಬೆಂದೋಗಿದೆ. ಇವಾಗ ಮಸಾಲೆ ಹಾಕೋಣ. ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಣ. ಯಾಕಂದ್ರೆ ನಾವು ತರಕಾರಿ ಬೇಯಿಸ್ತಾ ಇದೀವಲ್ಲ, ಆ ನೀರು ಹಾಕ್ಬೇಕಾಗುತ್ತೆ. ಅದಕ್ಕೆ ಇವಾಗ ನೋಡ್ಕೊಂಡು ಸ್ವಲ್ಪ ನೀರು ಹಾಕೋಣ. ಮಿಕ್ಸಿ ತೊಳೆದಿರೋ ನೀರಾಗೆ ಹಾಕ್ಕೊಂತ ಇದ್ದೀನಿ, ಜಾರ್ ತೊಳೆದಿರೋದು. ಇದು ಒಂದು ಸ್ವಲ್ಪ ಹೊತ್ತು ಕುದೀಲಿ. ಇದು ನಾವು ತರಕಾರಿ ಬೇಯಿಸ್ಕೊಂಡಿದೀವಲ್ಲ, ಅದು ನೀರ್ ಸಮೇತ ಒಂದು ಮುಕ್ಕಾಲು ಬೆಂದಿದೆ. ತರಕಾರಿ ಕಾಣಿಸ್ತಿದ್ಯಾ ನೋಡಿ, ಮುಕ್ಕಾಲು ಬೆಂದಿದೆ. ನೀರ್ ಸಮೇತ ಹಾಕ್ಕೊಂತ ಇದ್ದೀನಿ ತರಕಾರಿನ. ಬಿಸಿ ಬಿಸಿ ಹುಷಾರಾಗಿ ಹಾಕ್ಕೋಬೇಕು. ಮುಕ್ಕಾಲು ಬೆಂದಿದೆ ತರಕಾರಿ ಇದ್ರೇನೆ ಸಾಂಬಾರ್ ಚೆನ್ನಾಗಿರುತ್ತೆ, ನುಣ್ಣಗಾದ್ರೆ ಚೆನ್ನಾಗಿರಲ್ಲ. ನೋಡಿ, ಕಾಣಿಸ್ತಿದ್ಯಲ್ಲ, ತರಕಾರಿನೇ ಇದೆ. ಇವಾಗ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಬೇಕು ಸಾಂಬಾರು. ಕಾಳು ಸಾಂಬಾರು, ಕಾಳು ಮಿಕ್ಸ್ ಕಾಳು. ನಾನ್ ವೆಜ್ ಇಲ್ಲ ಇವತ್ತು. ನಾನ್ ವೆಜ್ ನಾಳೆನಾ? ನೋಡೋಣ. ಏನಾದ್ರು ಮಾಡ್ತೀನಿ ನಾಳೆ ನಾನ್ ವೆಜ್. ನೋಡಿ, ಇವಾಗ ಆಗ್ತಾ ಇದೆ. ಇನ್ನೊಂದು 5 ನಿಮಿಷದಲ್ಲಿ ಸಾಂಬಾರ್, ಬಿಸಿ ಬಿಸಿ ಸಾಂಬಾರ್ ರೆಡಿ ಆಗುತ್ತೆ. ಅಷ್ಟೊತ್ತಿಗೆ ಮುದ್ದೆ ಮಾಡ್ಕೊಬಿಡೋಣ. ಮುದ್ದೆ ಜೊತೆ ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ನೋಡಿ, ತರಕಾರಿ ಎಲ್ಲ ಹಾಗೇ ಇರಬೇಕು. ನುಣ್ಣಗಾದ್ರೆ ತರಕಾರಿ ಸಿಕ್ಕಲ್ಲ ಬಾಯಿಗೆ, ಚೆನ್ನಾಗಿರಲ್ಲ ಅವಾಗ. ಅಷ್ಟರಲ್ಲಿ ಮುದ್ದೆ ಮಾಡ್ಕೊಳ್ಳೋಣ. ಸಾಂಬಾರು ಬೇಯೋ ಅಷ್ಟೊತ್ತಿಗೆ ಮುದ್ದೆ ಮಾಡ್ಕೊಳ್ಳೋಣ. ಸಾಂಬಾರ್ ಚೆನ್ನಾಗಾಗಿದೆ. ತರಕಾರಿ ಎಲ್ಲ ಹಾಗೆ ಕಾಣಿಸ್ತಿದ್ಯಲ್ಲ, ಅಂದರೆ ಬೆಂದಿದೆ ತರಕಾರಿ ಎಲ್ಲ ಚೆನ್ನಾಗಿ. ಇವಾಗ ನಾವು ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಒಗ್ಗರಣೆದು ಪ್ಯಾನ್ ಇಟ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂತ ಇದ್ದೀನಿ. ಸಾಸಿವೆ ಹಾಕ್ಕೊಂಡಿದ್ದೀವಿ. ಸಾಸಿವೆ
ಸ್ವಲ್ಪ ಚಿಟಪಟ ಅಂತ ಸಿಡಿಲಿ. ಇವಾಗ ಕರಿಬೇವು ಸೊಪ್ಪು ಹಾಕೋಣ. ಸಾಂಬಾರ್ಗೆ ಹಾಕೋಣ. ಸಾಂಬಾರ್ ರೆಡಿ ಆಗಿದೆ, ಮುದ್ದೆ ರೆಡಿ ಆಗಿದೆ. ಸಾಂಬಾರ್ ರೆಡಿ. ಮುದ್ದೆ ಹಾಕೊಂಡು ಸರ್ವ್ ಮಾಡಿ ತೋರಿಸ್ತೀನಿ. ಇವಾಗ ನೋಡಿ ಮುದ್ದೆ ರೆಡಿ ಆಗಿದೆ. ಇವಾಗ ಸಾಂಬಾರ್ ಹಾಕೋಣ. ತರಕಾರಿ ಸ್ವಲ್ಪ ಜಾಸ್ತಿ ಹಾಕೊಂತೀನಿ ನಾನು. ಮಿಕ್ಸ್ ಕಾಳು, ತರಕಾರಿ, ನಮ್ಮ ಪ್ರಕೃತಿ ನಮ್ಗೇನೆಲ್ಲ ಕೊಟ್ಟಿದೆಯಲ್ವಾ, ನಿಜವಾಗ್ಲೂ ನಾವು ಪ್ರಕೃತಿಗೆ ಥ್ಯಾಂಕ್ಸ್ ಹೇಳಬೇಕು. ನೋಡಿ, ಮನುಷ್ಯರು ಏನೂ ಕೊಟ್ಟಿಲ್ಲ ಈ ಭೂಮಿಗೆ, ಬಟ್ ಈ ಪ್ರಕೃತಿ ನಮಗೆ, ಈ ಭೂಮಿ ನಮ್ಗೇನು ಬೇಕೋ ಅದೆಲ್ಲ ಕೊಟ್ಟಿದೆ. ನೋಡಿ ಚೆನ್ನಾಗಿದೆಯಲ್ಲ ಸಾಂಬಾರು. ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನೀವು ಒಂದ್ಸತಿ ಟ್ರೈ ಮಾಡಿ. ನಾನು ಹಾಕಿರೋ ಮಸಾಲೆ ಎಲ್ಲ ಕರೆಕ್ಟಾಗಿ ಹಾಕಿದ್ರೆ ಕರೆಕ್ಟಾಗಿ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ, ಇವಾಗ ತಿನ್ನೋದೇನೆ, ನನ್ನ ಕೈಲಂತೂ ಇರೋಕ್ಕಾಗ್ತಿಲ್ಲ. ಇವಾಗ ಫಸ್ಟ್ ನಾನು ಊಟ ಮಾಡಬೇಕು. ಓಕೆ, ನನ್ನ ಚಾನಲ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬೈ ಬಾಯ್.